ಎಪಿಎಂಸಿಯಲ್ಲಿ ರೈತರು ಬೆಳೆದ ಧಾನ್ಯಗಳು ಮಾರಾಟ ಮಾಡಲು ಬಂದಾಗ ಇಂತಿಷ್ಟೇ ಕಾಳು ಹಾಗೂ ಹಮಾಲಿ ದರ ನೀಡಬೇಕೆಂದು ಭಾರತೀಯ ಕಿಸಾನ್ ಸಂಘದ ತಾಲೂಕಾ ಅಧ್ಯಕ್ಷ ಮೋಹನ್ ಕುಮಾರ್ ಕಟ್ಟಿಮನಿ ಹೇಳಿದರು. ಸುದ್ದಿ ಮಾಧ್ಯಮದವರೊಂದಿಗೆ ಮಾತನಾಡಿ, ರೈತರು ಬೆಳೆದ ಧಾನ್ಯಗಳು ಎಪಿಎಂಸಿಯಲ್ಲಿ ಮಿತಿಮೀರಿ ಕಾಳು ಹಾಗೂ ಹಮಾಲಿ ದರ ನೀಡ್ತಾ ಇದ್ರು. ಇದಕ್ಕೆ ನಾವು ಒಪ್ಪುತ್ತಿಲ್ಲ. 10 ಕ್ವಿಂಟಾಲ್ಗೆ 2 ಕೆಜಿ ಧಾನ್ಯ ರೈತರಿಂದ 1 ಚೀಲಕ್ಕೆ 7 ರೂಪಾಯಿ ಹಣವನ್ನ ಅಡತ್ ಮಾಲೀಕರಿಂದ ಪಡೆಯಲು ಒಪ್ಪಂದ ಮಾಡಿಕೊಳ್ಳಲಾಗಿದೆ. 10 ದಿನಗಳಿಂದ ನಿರಂತರ ಮಳೆಯಿಂದ ರೈತರು ಬೆಳೆ ಹಾನಿಯಾಗಿದೆ. ರೈತರಿಗೆ ಪ್ರತಿ ಎಕರೆಗೆ 20,000 ರೂಪಾಯಿ ಪರಿಹಾರ ನೀಡಬೇಕು. ಸರ್ಕಾರ ಕೂಡಲೇ ಬೆಂಬಲ ಬೆಲೆ ಯೋಜನೆಯಡಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಪೂಜಾರಿ, ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಜಾಧವ್, ಪ್ರಮುಖರಾದ ರಮೇಶ್ ಮುದ್ದಾಣಿ, ಶಿವಪುತ್ರಪ್ಪ ತೆಲ್ಕೂರ್, ನಾಗೇಂದ್ರಪ್ಪ ತಡ್ಕಲ್, ಸಿದ್ದಪ್ಪ ನೀಲಂಗಿ, ಗೌರಿಶಂಕರ್, ಸಿದ್ದಶ್ರೀ ಪಾಟೀಲ್ ಇದ್ರು. ಶರಣಪ್ಪ ಹೇಳಿ, ಎಸ್ಎಸ್ವಿ ಟಿವಿ ನ್ಯೂಸ್, ಸೇಡಂ. ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಸೇಡಂ ವಿಷಯ ಹಮಾಲುಗಳಿಗೆ ಕಾಳು ಕೊಡುವ ಹಾಗೂ ಹಮಾಲಿ ದರ ನೀಡುವ ಕುರಿತು ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 28/4/2025 ಭಾರತೀಯ ಕಿಸಾನ್ ಸಂಘ ಹಾಗೂ ಹಮಾಲರ ಸಂಬಂಧ ಜಂಟಿ ಸಭೆಯಲ್ಲಿ ಚರ್ಚೆ ತೀರ್ಮಾನಿಸಿದಂತೆ ಹಮಾಲರಿಗೆ ಪ್ರತಿ 10 ಕ್ವಿಂಟಲ್ ಕಾಳಿಗೆ 2 ಕೆಜಿ ಕಾಳು ಹಾಗೂ ಪ್ರತಿ 1 ಕ್ವಿಂಟಲ್ಗೆ 7 ರೂಪಾಯಿಗಳ ಹಮಾಲಿ ಕೊಡಲು ನಿರ್ಣಯಿಸಲಾಗುತ್ತದೆ. ಜಂಟಿ ಸಭೆಯ ತೀರ್ಮಾನದಂತೆ ಹಮಾಲರಿಗೆ ಪ್ರತಿ 10 ಕ್ವಿಂಟಲ್ ಕಾಳಿಗೆ 2 ಕೆಜಿ ಕಾಳು ಹಾಗೂ ಪ್ರತಿ 1 ಕ್ವಿಂಟಲ್ಗೆ 7 ರೂಪಾಯಿಯಂತೆ ಹಮಾಲಿ ದರವನ್ನು ಸೇಡಂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಲೈಸೆನ್ಸ್ ಪಡೆದ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಹಮಾಲರುಗಳು ಸದರಿ ಜಂಟಿ ಸಭೆಯ ನಿರ್ಣಯವನ್ನು ಒಮ್ಮತದಿಂದ ಒಪ್ಪಿಕೊಳ್ಳಲಾಗುತ್ತದೆ ಎಂಬ ವಿಷಯವನ್ನು ತಮ್ಮ ಮಾಹಿತಿಗಾಗಿ ಸಲ್ಲಿಸುತ್ತಿದ್ದೇವೆ.